ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನು ಆಷಾಢ ಮಾಸದಲ್ಲಿ ಮಾಡುವಂಥ ವಿಶೇಷ ತಿಂಡಿಗಳಲ್ಲಿ ಅವಲಕ್ಕಿಯಿಂದ ಮಾಡುವಂಥ ತಿಂಡಿಗಳಿಗೆ ಒಂದು ವಿಶೇಷವಾದ ಸ್ಥಾನವಿದೆ. ಸೊ ನಾನಿವತ್ತು ಅವಲಕ್ಕಿಯಿಂದ ಅಂಬೋಡೆನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿದೆ ಹಾಗೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸಂಜೆ ಚಹಾದೊಟ್ಟಿಗೆ ಇದು ಒಳ್ಳೆ ಕಾಂಬಿನೇಷನ್. ಸೊ ಹಾಗಾದರೆ ಈಗ ಬನ್ನಿ ಇದರ ರೆಸಿಪಿ ಏನು ಅಂತ ನೋಡೋಣ. ನಮ್ಮ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ನಾನು 1 ಕಪ್ಪಷ್ಟು ಹುರಿದಿರುವ ನೆಲಗಡಲೆನ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡೆ. ಈಗ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ನಂತರ ನೋಡಿ, ನಾನು ಉಸ್ಲಿಗೆ ಬಳಸುವಂಥ ದಪ್ಪ ಅವಲಕ್ಕಿ ಇದೆಯಲ್ಲ, ಅದನ್ನು ತಗೊಂಡಿದ್ದೇನೆ ಒಂದು ದೊಡ್ಡ ಬೌಲಲ್ಲಿ. ಅದನ್ನು 1-2 ಸರ್ತಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಬೇಕು. ಈಗ ನೋಡಿ, ಇದರಲ್ಲಿರುವ ನೀರನ್ನೆಲ್ಲ ಹಿಂಡಿಕೊಂಡು ತೆಗೆದಿಡ್ತಾ ಇದ್ದೀನಿ. ಹಾಗೆ ಅದನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಅವಲಕ್ಕಿ ಬೋಂಡ ಮಾಡೋದ್ರಿಂದಾಗಿ ಮೊದಲೇ ಇಂಗ್ರೀಡಿಯೆಂಟ್ ನಮ್ಮದು ಅವಲಕ್ಕಿನೇ. ಹಾಗೆ ಜೊತೆಗೆ ನೋಡಿ, ನಾನು 1/4 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೆ, 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡೆ. ಇದು ಕೋಟಿಂಗಿಗೆ ಹಾಗೂ ಕ್ರಿಸ್ಪಿನೆಸ್ಸಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಯಲ್ಲಿ ನೋಡಿ, ನೆಲಗಡಲೆ ಪುಡಿ ಹಾಕ್ಕೊಂಡೆ. ಹಾಗೆ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ನೀವು ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಬರ್ತದೆ. ಈಗ ನೋಡಿ, ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು, ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ, ಜೊತೆಯಲ್ಲಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿನ್ಕಾಯಿ ಜಾಸ್ತಿನೂ ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ನೋಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡೆ. ಇಲ್ಲಿಗೆ ನಮ್ಮ ಇಂಗ್ರೀಡಿಯೆಂಟ್ ಎಲ್ಲ ಮುಗೀತು. ಈಗ ಇದನ್ನು ಚೆನ್ನಾಗಿ ನಾವು ಬೈಂಡಿಂಗ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನೀಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ನೀರಿನಂಶ ಬಿಟ್ಕೊಳ್ಳುತ್ತೆ. ನೀವು ಬೇಕಿದ್ದರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ತಾ ಇದನ್ನು ಬೈಂಡಿಂಗ್ ಮಾಡ್ಕೊಳ್ಬೋದು. ನಾನು ಕೂಡ ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಂಡೇ ಇದನ್ನು ಕೋಟಿಂಗ್ ಮಾಡ್ತಾಯಿದ್ದೆ. ಹಾಗೇನೆ ಅದು ಪ್ರಾಪರ್ ಕೋಟಿಂಗ್ ಬರೋದಿಲ್ಲ. ನಮಗೆ ಇದರಿಂದ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಆ ಹದಕ್ಕೆ ನಾವು ಮಾಡ್ಕೊಳ್ಬೇಕು. ನೋಡಿ, ನಾನು ಆ ಹದಕ್ಕೆ ಹಿಟ್ಟನ್ನು ತಗೊಂಡು ಬಂದೆ. ಅಂದರೆ ಸ್ವಲ್ಪ ಚಿಮ್ಕಿಸ್ತಾ ನೀರನ್ನು ಮಾಡಿಕೊಂಡೆ. ಈಗ ನೋಡಿ, ಇದರಿಂದ ಉಂಡೆಗಳನ್ನು ರೆಡಿ ಮಾಡಿ ನಾವು ಒಂದು ಬಟ್ಲಲ್ಲಿ ತೆಗೆದಿಡಬೇಕು. ಮೊದಲೇ ನಾವು ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕು. ಸೊ ನಮಗೆ ಕರೀಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನಾವು ಒಂದು ಉಂಡೆ ಮಾಡಿಕೊಂಡು ಅದನ್ನು ತಟ್ಟಿ ಹಾಕುವಷ್ಟರಲ್ಲಿ ಅದು ಫಸ್ಟ್ ಹಾಕಿದ್ದು ಜಾಸ್ತಿ ಬೇಯುತ್ತೆ. ಹಾಗೆ ಇಲ್ಲಾಂದರೆ ಕರಟಿ ಹೋಗುತ್ತೆ. ಸೊ ಈ ಥರ ನಾವು ಮೊದಲೇ ಉಂಡೆಗಳನ್ನು ಮಾಡಿಟ್ರೆ ತುಂಬ ಒಳ್ಳೆಯದು. ಈಗ ನೋಡಿ, ನಾನು ಬಾಣಲೆಯಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಚೆನ್ನಾಗಿ ಫ್ರೈ ಮಾಡಲಿಕ್ಕಿದೆ. ನಾವು ಡೀಪ್ ಫ್ರೈ ಮಾಡಿನೇ ಇದನ್ನು ಮಾಡಬೇಕಾಗತ್ತೆ. ಸೊ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡೆ. ಈಗ ನೋಡಿ, ಎಲ್ಲ ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಉಂಡೆಗಳು ರೆಡಿ ಇವೆ. ಆಮೇಲೆ ನೋಡಿ, ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಕೈಗೆ ಹಚ್ಚಿ ಅದರಿಂದ ಉಂಡೆನ ತಟ್ಟಬೇಕಂತೇಳಿ. ನೋಡಿ, ಈ ರೀತಿಯಾಗಿ ನಾವು ಉಂಡೆನ ಫ್ಲ್ಯಾಟಂಡ್ ಮಾಡಬೇಕು. ತಟ್ಟಿ ಅದನ್ನು ಫ್ಲ್ಯಾಟ್ ಮಾಡಿಕೊಂಡು ಆ ನಂತರ ಇದನ್ನು ಕರೆದಿರುವಂಥ ಚೆನ್ನಾಗಿ ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ಇದನ್ನು ಬಿಡಬೇಕು. ಅದು ಬಿಟ್ಟ ತಕ್ಷಣ ನೋಡಿ, ಈ ರೀತಿ ಜುಂಜಿ ಅಂತ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದೇ ಥರ ನಾನು ತಟ್ಟಿ ಇದನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಬಿಟ್ಟ ತಕ್ಷಣ ಮಗಚಬಾರ್ದು. ಯಾವಾಗಲೂ ಕೂಡ ಸ್ವಲ್ಪ ಹೊತ್ತು ಬಿಟ್ಟ ನಂತರ ನಾವು ಇದನ್ನು ಮಗಚ್ಬೋದು. ನೋಡಿ, ಎಷ್ಟು ಇದು ನೊರೆ ಬರ್ತಾ ಇದೆ ನೋಡಿ. ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಎಷ್ಟು ಕ್ರಿಸ್ಪಿ ಆಗುತ್ತಂದರೆ ನೀವು ಇದು ಒಮ್ಮೆ ಮಾಡಿ ತಿಂದರೆ ಪದೇ ಮಾಡಿ ತಿನ್ನಬೇಕಂತ ನಿಮಗೆ ಆಸೆ ಆಗುತ್ತೆ. ಸಂಜೆಯ ಮಳೆ ಬರ್ತಾ ಇದ್ದರೆ, ಒಂದು ವೇಳೆ ಸಂಜೆ ನೀವು ಟೀ ಕುಡಿತಾ ಇದ್ದರೆ ಅದರ ಜೊತೆಗೆ ಇದು ಸಖತ್ ಕಾಂಬಿನೇಷನ್. ಹಾಗೆ ತುಂಬ ಸುಲಭವಾದ ರೆಸಿಪಿ ಕೂಡ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಕೂಡ ಬೇಕಾಗಿಲ್ಲ. ಮನೆಯಲ್ಲಿ ಇರುವಂಥ ಸಾಮಾನ್ಯವಾಗಿರುವಂಥ ಇಂಗ್ರೀಡಿಯೆಂಟನ್ನು ಬಳಸಿನೇ ನಾವು ಮಾಡ್ತಾಯಿದ್ದೀವಿ. ಸೊ ಈಸಿಯಾಗಿ ಕೂಡ ಇದೆ. ಸೊ ನೋಡಿ, ಈಗ ನಾನು ಇದನ್ನು ಮಗಚಿ ಹಾಕ್ಕೊಂಡೆ. ಎರಡೂ ಸೈಡ್ ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಜಾಸ್ತಿ ಬ್ರೌನ್ ಮಾಡಬಾರ್ದು. ಇದು ಜಾಸ್ತಿ ಬ್ರೌನ್ ಆಗೋದೂ ಇಲ್ಲ. ನೀವು ಎಷ್ಟೇ ಕಾಯಿಸಿ ಅದು ಜಾಸ್ತಿ ಬ್ರೌನ್ ಆಗೋಲ್ಲ. ಸೊ ನೋಡಿ, ಈ ಥರ ಲೈಟಾಗಿ ಬ್ರೌನ್ ಆಗ್ತಿದ್ದ ಹಾಗೆ ಅದು ಕ್ರಿಸ್ಪಿ ಆಗುತ್ತೆ. ನಾವು ತೆಗೆದು ಇದನ್ನು ಹಾಕಿ ಸೈಡಲ್ಲಿ ಇಡ್ಬೋದು. ಇದೇ ಥರ ನೋಡಿ, ಇನ್ನು ಸೆಕೆಂಡ್ ರೌಂಡಲ್ಲಿ ನಾನು ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ನೋಡಿ, ಎಷ್ಟು ಒಳ್ಳೆ ಬೇಯ್ತಾ ಇದೆ. ಇದರ ಪರಿಮಳ ಕೂಡ ಅಷ್ಟೇ ಸಖತ್ತಾಗಿ ಬರ್ತಾ ಇದೆ. ಅವಲಕ್ಕಿ ಜೊತೆ ಕ್ರಿಸ್ಪಿನೆಸ್ಗೆ ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದಾಗಿ ಒಳ್ಳೆ ಕುರುಮಾಗಿ ಬರ್ತದೆ ಇದು. ನೋಡಿ, ಈ ಥರ ಬ್ರೌನ್ ಬಂದರೆ ಸಾಕಾಗತ್ತೆ. ಈಗ ನೋಡಿ, ಎಲ್ಲ ನಾನು ವಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡೆ. ಅಂಬೊಡೆಗಳನ್ನು ನೋಡಿ, ಸುಮಾರು ಒಂದು 20-22 ಅಂಬೊಡೆ ರೆಡಿ ಆಯಿತು ನಮ್ಮದು. ಸಂಜೆ ಟೀ ಟೈಮ್ಗೆ ಸಖತ್ತಾಗಿ ರೆಡಿಯಾಗಿದೆ. ಈಗ ನೋಡಿ, ಇದನ್ನು ನಾನು ಸಾಸ್ ಜೊತೆ ಹಾಗೆ ಸ್ವಲ್ಪ ಗ್ರೀನ್ ಚಟ್ನಿನೂ ಮಾಡಿಕೊಂಡೆ. ನೀವು ಬೇಕಿದ್ರೆ ಹಾಗೇ ತಿನ್ಬೋದು. ಇದಕ್ಕೆಲ್ಲ ಮಸಾಲೆಗಳನ್ನು ಹಾಕಿರೋದ್ರಿಂದಾಗಿ ಹಾಗೆ ಕೂಡ ತಿನ್ನೋಕ್ಕೆ ಇದು ರುಚಿಯಾಗಿರುತ್ತೆ. ಬೇಕಂದರೆ ಸಾಸ್ ಚಟ್ನಿ ಎಲ್ಲ ರೆಡಿ ಮಾಡಿ ತಿನ್ಬೋದು. ಈ ಗ್ರೀನ್ ಚಟ್ನಿ ಕೂಡ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು. ಈ ಕ್ರಿಸ್ಪಿಯಾಗಿದೆ ವಡೆ ನೋಡಿ, ಅದು ಹಿಡಿದ ತಕ್ಷಣವೇ ಕಟ್ ಆಗ್ತಾಯಿದೆ. ಅಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ.
ತುಂಬ ಸೂಪರಾಗಿ ಬಂದಿದೆ. ಸೊ ವೀಕ್ಷಕರೇ, ನೀವು ಕೂಡ ಈ ಆಷಾಢ ಮಾಸದಲ್ಲಿ ಇದನ್ನೊಮ್ಮೆ ಟ್ರೈ ಮಾಡ್ಬೋದು. ಈಗ ಅಂತಲ್ಲದಿದ್ದರೆ ಎನಿ ಟೈಮ್ ನೀವು ಇದನ್ನು ಟ್ರೈ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.